ಭಾರತದ ಮಾಜಿ ವೇಗಿ ಡೇವಿಡ್ ಜಾನ್ಸನ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮನೆಯ ಬಾಲ್ಕನಿಯಿಂದ ಜಿಗಿದು ಸುಸೈಡ್ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಕೊತ್ತನೂರಿನಲ್ಲಿರುವಂತಹ ನಿವಾಸದಲ್ಲಿ ಈ ಒಂದು ಘಟನೆ ನಡೆದಿದೆ. ಭಾರತದ ಮಾಜಿ ವೇಗಿ ಡೇವಿಡ್ ಜಾನ್ಸನ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ತನ್ನ ಮನೆಯ ಬಾಲ್ಕನಿಯಿಂದ ಜಿಗಿದು ಇವರು ಸುಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಕೊತ್ತನೂರಿನಲ್ಲಿರುವಂತಹ ನಿವಾಸದಲ್ಲಿ ಈ ಒಂದು ಘಟನೆ ನಡೆದಿರೋದು. ಹಾಸನದ ಅರಸೀಕೆರೆ ಮೂಲದವರು ಡೇವಿಡ್ ಜಾನ್ಸನ್ ಈಗಾಗಲೇ ಭಾರತದ ಪರ 2 ಟೆಸ್ಟ್ ಪಂದ್ಯಗಳನ್ನು ಕೂಡ ಆಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಹಾಸನದ ಅರಸೀಕೆರೆಯಲ್ಲೂ ಕೂಡ ಇದ್ರು ಅನ್ನುವಂತಹ ಮಾಹಿತಿ. ಅಂದರೆ ಅವರು ಕಳೆದ ಕೆಲವು ದಿನಗಳಿಂದ ಖಿನ್ನತೆಗೆ ಒಳಗಾಗಿದ್ರು. ಆದರೆ ಇವರ ಮೂಲ ಗಮನಿಸಿದ್ರೆ ಹಾಸನದ ಅರಸೀಕೆರೆ. ಆದರೆ ಯಾಕೆ, ಏನು, ಯಾವ ರೀತಿಯಾದಂತಹ ಖಿನ್ನತೆಗೆ ಒಳಗಾಗಿದ್ರು, ಯಾವ ಕಾರಣಕ್ಕಾಗಿ ಖಿನ್ನತೆಗೆ ಒಳಗಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆದರೆ ಮನೆಯ ಬಾಲ್ಕನಿಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಪತ್ನಿ ಡೇವಿಡ್ ಜಾನ್ಸನ್ ಅವರ ಸಾವಿನ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಆ ಸಾವನ್ನ ದೃಢಪಡಿಸಿದ್ದಾರೆ. ಮನೆಯ ಬಾಲ್ಕನಿಯಿಂದ ಜಿಗಿದು ಇವರು ಸುಸೈಡ್ ಮಾಡಿಕೊಂಡಿದ್ದಾರೆ. ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಜೋಸೆಫ್ ಹೋರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ಈಗ ಜಾನ್ಸನ್ ಅವರ ಈ ಒಂದು ಸಾವಿನ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಸರ್. ಅವರ ಕರಿಯರ್ ಆಗಿರ್ಬೋದು, ಅವರ ಹಿನ್ನೆಲೆಯ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಯಾವ ಕಾರಣಕ್ಕಾಗಿ ಆಗಿರಬಹುದು ಅಂತ ಅನ್ಸುತ್ತೆ? ಅಂದ್ರೆ ಕೆಲವರು ಹೇಳೋ ಪ್ರಕಾರ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರು ಅಂತ. ಅಲ್ಲ, ನನಗೆ ಈಗ ಅವ್ರ ವೈಫ್ ನನಗೆ 11 ಕಾಲಿಗೆ ಅವ್ರು ಸತ್ತಿದ ಮೇಲೆ ನನಗೆ ಕಾಲ್ ಬಂತು, ಈ ತರ ಬಿದ್ದಿದ್ದಾರೆ ಬ್ಯಾಲ್ಕನಿಯಿಂದ ಅಂದ್ಬಿಟ್ಟು. ಆಮೇಲೆ ಅವ್ರಿಗೆ ಪಾಪ ಅವ್ರಿಗೆ ದುಡ್ಡು ಇಲ್ಲ, ನನ್ನ ಕೈಗೆ ಯಾವ ದುಡ್ಡು ಇಲ್ಲ, ನನಗೆ ಏನ್ ಮಾಡಕ್ ಗೊತ್ತಾಗ್ತಿಲ್ಲ ಅಂದಿದ್ಗೆ ಐ ಸೆಡ್ ಓಕೆ, ನಾವು KSA ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆ KSA ವೈಸ್ ಪ್ರೆಸಿಡೆಂಟ್ ಸಂಪತ್ ಕುಮಾರ್ ಅವರು ಡೆಫಿನೆಟ್ ಆಗಿ ನಮ್ ಕಡೆಯಿಂದ ಏನ್ ಮಾಡ್ಬೇಕು ಮಾಡ್ತೀವಿ ಅಂದ್ಬಿಟ್ಟು ಅವರು ಹೆಲ್ಪ್ ಮಾಡಕ್ಕೆ ಬಂದಿದ್ದಾರೆ. ಮತ್ತೆ ಬೇರೆ ಫಾರ್ಮರ್ ಕ್ರಿಕೆಟರ್ಸ್ ಇರ್ಲಿ ಎಲ್ರು ಪಾಪ ನಾವು ಏನೋ ಮಾಡ್ಬೇಕು ಅಂದ್ಬಿಟ್ಟು ಬಂದಿದ್ದಾರೆ. ಯಾಕಂದ್ರೆ ಬಹಳ ಫೈನಾನ್ಷಿಯಲಿ ಇದು ಕಷ್ಟ ಅವ್ರಿಗೆ. ಈಗಲೂ ಹೋದ್ವಾರ ಹಾಸ್ಪಿಟಲ್ ಹೋಗಿದ್ರು. ಹಂಗೂ ಅವ್ರ ಫ್ರೆಂಡ್ಸ್ ಎಲ್ಲ ದುಡ್ಡು ಕೊಟ್ಟಿದ್ದಾರೆ ಹಾಸ್ಪಿಟಲ್ ಬಿಲ್ಗೆ. ಆಮೇಲೆ ಹಾಸ್ಪಿಟಲ್ಗೆ ಎಷ್ಟೊಂದು ದುಡ್ಡು ಕಟ್ಟೋದು ನಂಗೆ ಇದು ಆಗ್ತಾ ಇಲ್ಲ, ನನಗೆ ರಿಲೀಫು ಆಗ್ತಾ ಇಲ್ಲ, ದುಡ್ಡು ಖರ್ಚು ಆಗ್ತಿದೆ, ಮನೆಗ್ ಬಂದಿದ್ದಾರೆ. ಮನೆಯೊಳಗೆ 3 ದಿವಸ ಇದ್ದು ಇವತ್ತು ಬೆಳಿಗ್ಗೆ ಬ್ಯಾಲ್ಕನಿಗೆ ಹೋಗ್ತೀನಿ ಅಂದ್ಬಿಟ್ಟು ಬ್ಯಾಲ್ಕನಿಯಿಂದ ಬಿದ್ದಿದ್ದಾರೆ ಬಂದಿದೆ. ಅದು ಸೂಸೈಡ್ ಅಥವಾ ಅವರು, ಯಾಕಂದ್ರೆ ಅವ್ರು ಬಹಳ ವೀಕು, ಕಾಲು ಸ್ಟ್ರೆಂತೇ ಇಲ್ಲ. 1-2 ವರ್ಷದಿಂದ ಹಿಂಗೆ ಅವ್ರಿಗೆ ಇವ್ರಿಗೆ ದೇವದತ್ ಪಡಿಕಲ್ಗೆ ಒಂದು ವೈರಲ್ ಇನ್ಫೆಕ್ಷನ್ ಆಗಿ ಫುಲ್ ಬಾಡಿ ವೀಕ್ನೆಸ್ ಆದಾಗ ಇವ್ರಿಗೂ ಅದೇ ಟೈಮ್ ಆಗಿತ್ತು. ಸೊ ರಿಕವರಿ ಇದ್ದಂದ್ರೆ ಸ್ವಲ್ಪ ಆಲ್ಕೋಹಾಲಿಕ್ ಇದ್ದಿಂದ ಇವ್ರಿಗೆ ಲಾಂಗರ್ ಟೈಮ್ ಆಗಿದೆ ರಿಕವರಿಗೆ. ಬೇಜಾರು ವಿಷಯ, ಯಾಕಂದ್ರೆ ನಾ ಈ ಹುಡುಗನ ಬಹಳ ವರ್ಷಗಳಿಂದ ನೋಡಿರೋನು, ಬರ್ದಿದ್ದೀನಿ. ಇವನ್ ಡೆಬ್ಯೂ ಟೆಸ್ಟ್ ಫಸ್ಟ್ ವಿಕೆಟ್ ತೆಗ್ದಾಗ ನಾನಿದ್ದೆ, ಮತ್ತೆ ಸೌತ್ ಆಫ್ರಿಕಾ ಟೂರ್ ಹೋಗಿದ್ದೆ. ಸೊ ಇದೆಲ್ಲ ಗೊತ್ತಾದಾಗ ಬಹಳ ಬೇಜಾರಾಗತ್ತೆ. ಬಟ್ ಏನಂದ್ರೆ ನಮ್ಮ ಕ್ರಿಕೆಟಿಂಗ್ ಕಮ್ಯುನಿಟಿ ಎಲ್ಲ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ, ಇಲ್ಲ ವಿ ನೀಡ್ ಟು ಡೂ ಸಮಥಿಂಗ್, ಒಂದೇನೋ ಮಾಡ್ಕೊಂಡು ಆಗಿದೆ, ಫ್ಯಾಮಿಲಿಗಾದ್ರೂ ಸಪೋರ್ಟ್ ಮಾಡೋಣ ಮುಂದಕ್ಕೆ ಬಂದಿದ್ದಾರೆ. ಬಟ್ ಡೇವಿಡ್ ಜಾನ್ಸನ್ ಈ ತರ ಆಗ್ತಿದೆ ಅಂದ್ಬಿಟ್ಟು, ಆದ್ರೆ ಹೇಳ್ಬೇಕಂದ್ರೆ ನನಗೆ ಗೊತ್ತಿದಂಗೆ 1 ವರ್ಷದಿಂದಾನೇ ಬಹಳ ಬ್ಯಾಡ್ ಸ್ಟೇಟ್. ಸೊ BCCI ಇಂದ ಬರುತ್ತೆ ಅಮೌಂಟ್, ಇದು ಪೆನ್ಷನ್ ಕೊಡ್ತಾರೆ. ಬಟ್ ಇವ್ರ ಮನೆ ತಗೊಂಡಿರೋದ್ರಿಂದ ಅದಕ್ಕೆ ಕಟ್ಟಬೇಕು, ದುಡ್ಡು ಕಟ್ಟಬೇಕು, EMI ಕಟ್ಟಬೇಕು, ಬೇರೆ ತರ ಎಲ್ಲ ಕಷ್ಟ. ಯಾಕಂದ್ರೆ ವೈಫು ಮತ್ತೆ 3 ಮಕ್ಕಳು, 2 ಹೆಣ್ಮಕ್ಳು, 1 ಹುಡುಗ ಇದ್ದಾನೆ. ಸೊ ಹಾಗೂ ಕೋಚಿಂಗ್ ಮಾಡೋರು, ಅಲ್ಲಿ ಹೋಗಿ ಇಲ್ಲಿ ಮಾಡಿ ಸ್ಪೆಷಲೈಸ್ ಕೋಚಿಂಗ್ ಮಾಡೋರು, ಫ್ಯಾಮಿಲಿನ ಚೆನ್ನಾಗಿ ಇಟ್ಕೋಬೇಕು ಅಂದ್ಬಿಟ್ಟು. ಬಟ್ ಬಹಳ ಹೆಲ್ತ್ ಇಶ್ಯೂ ಇಂದಾನೆ ಅವ್ರಿಗೆ ದುಡ್ಡು ಸಿಕ್ಕಾಪಟ್ಟೆ ಕಳ್ದೋಗಿದೆ. ಬಾರೋಯಿಂಗ್ಸ್ ಮಾಡಿ ಹೆಲ್ತ್ ರಿಕವರಿಗೆ ಅಂದ್ಬಿಟ್ಟು. ಬಟ್ ಎಲ್ಲೋ ಒಂದ್ ಕಡೆ ಅವನು ಕುಡಿಯೋದು ನಿಲ್ಸಿದ್ರೆ ಚೆನ್ನಾಗಿದ್ದಿರೋದು, ಅದನ್ನು ಸಿರ್ಗಾ ಶುರು ಮಾಡ್ಕೊಂಡಿದ್ದ. ಅದು ಬೇಜಾರ ವಿಷಯ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಹುಷಾರಿಲ್ಲ ಅಂದ್ರೂ ನೀವು ನೋಡ್ಕೋಬೇಕು ಅಲ್ವಾ. ಆಲ್ಕೋಹಾಲ್ ತಿರ್ಗಾ ಅದೇ ಮಾಡಕ್ ಹೋದ್ರಿ ಹಿಂಗಾಗಿ ಈಗ ನೋಡಿ ಕ್ರಿಕೆಟಿಂಗ್ ವರ್ಲ್ಡ್ ಒಳ್ಳೆ ಇಂತ ಫಾಸ್ಟ್ ಬೌಲರ್. ಈ ವಾಸ್ ದ ಫಾಸ್ಟೆಸ್ಟ್ ಇನ್ ಇಂಡಿಯಾ. ಹೇಳ್ಬೇಕಂದ್ರೆ ಈ ವಾಸ್ ದ ಫಾಸ್ಟೆಸ್ಟ್ ಇನ್ ಇಂಡಿಯಾ ಟೈಮ್ ಒಳಗೆ. ಬಟ್ ಏನ್ ಮಾಡೋದು, ಈ ತರ ಹಿಂಗ ಆದ್ರೆ ಈಗ ವಿ ಕ್ಯಾನ್ ಓನ್ಲಿ ಪ್ರೇ ದಟ್ ಸೋಲ್ ರೆಸ್ಟ್ ಇನ್ ಪೀಸ್.
ಅವ್ರ ಫ್ಯಾಮಿಲಿಗೆ ದೇವರು ಸ್ಟ್ರೆಂತ್ ಕೊಟ್ಟು ಅವ್ರಿಗೆ ಸ್ವಲ್ಪ ಫೈನಾನ್ಷಿಯಲ್ ಸಪೋರ್ಟ್ ಜನ ಮಾಡ್ತಾರೆ. ದೇ ಕ್ಯಾನ್ somehow see through it. But very unfortunate. ಯಾಕಂದ್ರೆ ನನಗೆ ಫಸ್ಟ್ ಕಾಲ್ ಬಂದಿದ್ದು, ಅವ್ರ ರಿಲೇಟಿವ್ ನನ್ಗೆ ಫೋನ್ ಮಾಡಿದ್ರು, ವಿ ನೀಡ್ ಹೆಲ್ಪ್ ಅಂದ್ರು. ಏನಂದೆ, ಈ ತರ ಹಿಂಗ ಆಗ್ಬಿಟ್ಟಿದೆ, ಏನ್ ಮಾಡಕ್ ಗೊತ್ತಾಗ್ತಿಲ್ಲ, ವೈಫ್ ಅಳ್ತಾ ಇದಾರೆ, ಅವ್ರ ಹತ್ರ ದುಡ್ಡು ಇಲ್ವಂತೆ, ಇದಿಲ್ಲ. ಅದ್ಯಾ ತೊಂದ್ರೆ ಇಲ್ಲ, ನಾವ್ ಮಾಡೋಣ, ವಿಲ್ ಹೆಲ್ಪ್. ಎಲ್ಲರೂ ಒಳ್ಳೆ ಜನನೇ ಇದ್ದಾರೆ. ಮಕ್ಕಳು ಏನ್ ಮಾಡ್ಕೊಂಡಿದ್ದಾರೆ ಸರ್? ಇಬ್ರು ಮಕ್ಕಳು, ಹೆಣ್ಮಕ್ಳು ಇದ್ದಾರೆ, ಒಬ್ಬ ಚಿಕ್ಕ ಹುಡುಗ ಇದ್ದಾನೆ, ಅವರು ಓದ್ತಿದ್ದಾರೆ. ಬೇಜಾರು ವಿಷಯ ಮಾತಾಡೋದು. ಅಂದ್ರೆ ತುಂಬಾ ಕಂಡೀಷನ್ ತುಂಬಾ ಪೋರ್ ಇತ್ತು ಅನ್ಸುತ್ತೆ ಹಾಗಂತ ಹೇಳಿ. ಅದೇ ರೀತಿಯಾದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರೇನು ಆ ಕಾರಣಕ್ಕೇನೆ? ಅವರು ಹೇಳ್ತಿದ್ರಂತೆ, ಅವ್ರ ವೈಫ್ ಮಾತಾಡಿದಾಗ ನನಗೆ ಯಾರೋ ಬಾಕ್ಲದ್ರ ಬಂದು ಕರೀತಿದ್ದಾರೆ ಅಂತ ಹೇಳ್ದಂತೆ. ಪಾಪ ವೈಫ್ ಅವರು, ಇಲ್ಲ ನಿಂಗೆ ಯಾವ ತೊಂದ್ರೆನೂ ಆಗಲ್ಲ ಅಂದ್ಬಿಟ್ಟು ಡೋರ್ಗೆ ವಿಂಡೋಗೆಲ್ಲ ಬೆಡ್ಶೀಟ್ ಹಾಕ್ಬಿಟ್ಟಿದ್ದಾರೆ, ಯಾರು ಕಾಣಬಾರ್ದು ಹಿಂಗೆ ಅಂದ್ಬಿಟ್ಟು. ಈಗ ನಮಗೆ ಟೈಮ್ ಬಂದಾಗ ಕೆಲವು ಟೈಮ್ ಹಿಂಗ ಆಗತ್ತೆ, ನಮ್ಗೆ ಹೇಳ್ತಾರೆ, ದೊಡ್ಡವರೆಲ್ಲ ಹೇಳ್ತಾರೆ, ಟೈಮ್ ಬಂದಾಗ ಯಾರೋ ಬಂದ್ ಕರೀತಾರೆ. ಸೊ ಆ ತರನೆಲ್ಲ ಬಂದಿದೆ, ಆಲೋಚನೆ ಆಗಿದೆ. ಇನ್ನೊಬ್ಬರ ಫ್ರೆಂಡ್ಗೆ ಹೇಳಿದ್ದಾನಂತೆ, ನನ್ಗೆ ಯಾಕೋ ಏನು ಮೆಡಿಕಲ್ ಇದರಿಂದ ಏನು ಆಗ್ತಿಲ್ಲ, ನಾನು ಇದ್ದು ಏನ್ ಸುಖ, ಆ ತರ ಎಲ್ಲ ಬೇಜಾರಾಗಿ ಹೇಳಿದ್ದಾನೆ ಫ್ರೆಂಡ್ಸ್ಗೆ, ಬೇಕಾದವ್ರಿಗೆ. ಏನಾಗಿತ್ತು ಸರ್ ಹೆಲ್ತ್ ಕಂಡೀಷನ್ ಇಲ್ಲಿ? ಇವ್ರಿಗೆ ಏನಾಯ್ತಂದ್ರೆ, ಈಗ ಇವ್ರು ಇದಾರಲ್ಲ ದೇವದತ್ ಪಡಿಕಲ್ಗೆ ಒಂದು ಆಗಿತ್ತು ನ್ಯೂರಾಲಜಿದು, ಅದೇ ತರ ಇವ್ರಿಗೂ ಎಫೆಕ್ಟ್ ಆಗಿತ್ತು. ಒಂದು ಲೋವರ್ ಬ್ಯಾಕ್ ಎಲ್ಲ ಫುಲ್ ಇದಾಗ್ಬಿಟ್ಟಿತ್ತು, ಮೂವ್ಮೆಂಟೇ ಇರ್ಲಿಲ್ಲ. ಅದ್ ರಿಕವರಿ ಮಾಡ್ಕೊಂಡ್ ಬಂದ್ರು, ಕಷ್ಟಪಟ್ಟು ಬಂದ್ರು. ಆಮೇಲೆ ಕೋಚಿಂಗ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ರು, ಡೇವಿಡ್ ಜಾನ್ಸನ್ ಕ್ರಿಕೆಟ್ ಅಕಾಡೆಮಿ ಶುರು ಮಾಡಿದ್ರು. ಬಟ್ ಅಕಾಡೆಮಿ ನಡ್ಸೋದು ಈಸಿ ಅಲ್ವಲ್ಲ, ನಿಮ್ಗೆ ಸಪೋರ್ಟ್ ಸಿಸ್ಟಮ್ ಬೇಕು, ನೀವೇನೇ ದುಡ್ಡು ಇದ್ರು ಯಾರು ನಿಮ್ ಜೊತೆ ನಡ್ಸ್ಕೊಳಕ್ ಬೇಕು. ಆ ತರ ಇವರು ಸಸ್ಟೈನ್ ಮಾಡ್ಕೊಂಡ್ ಬಂದವ್ರು. ಬಟ್ ಅನ್ಫಾರ್ಚುನೇಟ್ ಆಗಿ ಏನಾಗತ್ತಂದ್ರೆ, ಒಂದ್ ಕಡೆ ನಿಮ್ ಹತ್ರ ದುಡ್ಡು ಇಲ್ಲ, ಇನ್ನೊಂದ್ ಕಡೆ ನೀವು ಫ್ಯಾಮಿಲಿ ಸಪೋರ್ಟ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ. ಆ ಡೆಸ್ಪರೇಷನ್ ಕುಡಿಯಕ್ ಬೇರೆ ಶುರು ಮಾಡೋದು, ಅದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೋ, ಫ್ರೆಂಡ್ಸ್ ಕೊಟ್ಟು ಎಷ್ಟನ್ ಮಾಡ್ತಾರೆ. ಈ ತರ ಕ್ರಿಕೆಟರ್ಸ್ ಹಾಕ್ಬಾರ್ದು, ಯಾಕಂದ್ರೆ ಸಪೋರ್ಟ್ ಸಿಸ್ಟಮ್ ಇದ್ದಾಗ, ನಾನು ಇವ್ರಿಗೂ ಹೇಳಿದ್ದೀನಿ, ನಮ್ಮ ಕ್ರಿಕೆಟ್ ಸಿಸ್ಟಮ್ ಒಳಗೆ ಸೈಕಲಾಜಿಕಲ್ ಅಸೆಸ್ಮೆಂಟ್ ಆಗ್ಲೇಬೇಕು ಪ್ಲೇಯರ್ಸ್. ಈ ನಡುವೆ ಯಂಗ್ಸ್ಟರ್ಸ್ ನೋಡ್ತಾ ಇದೀವಿ, ಒಂದ್ ದಾರಿ ತಪ್ಪು ಹೋಗ್ತಿದ್ದಾರೆ, ಅವ್ರಿಗೆ ದೇ ಆರ್ ನಾಟ್ ಏಬಲ್ ಟು ಟೇಕ್ ದ ಪ್ರೆಷರ್. ಅದೆಲ್ಲ ಸ್ವಲ್ಪ ಅಸೆಸ್ಮೆಂಟ್ ಆಗಬೇಕು. ವೆರಿ ಅನ್ಫಾರ್ಚುನೇಟ್ ದಟ್ ವಿ ಲಾಸ್ಟ್ ಅ ಗುಡ್ ಕ್ರಿಕೆಟರ್. ಥ್ಯಾಂಕ್ ಯು ಜೋಸೆಫ್ ಅವರವರೇ, ನ್ಯೂಸ್ 8 ಜೊತೆ ಮಾತನಾಡಬೇಕು. ಇನ್ನು ಮಾಜಿ ಕ್ರಿಕೆಟಿಗರಾಗಿರುವಂತಹ ದೊಡ್ಡ ಗಣೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಡೇವಿಡ್ ಜಾನ್ಸನ್ ಅವರ ವಿಚಾರ ತಿಳಿತು ಅಂತ ಅಂದ್ಕೊಳ್ತೀನಿ, ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್? ಒಟ್ಟಾರೆ ಅವರ ಕರಿಯರ್ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋದಾದ್ರೆ. ಅವ್ರದ್ದು ಇದು ನಿಧನದ ಇದು ಕೇಳಿ ನ್ಯೂಸ್ ಕೇಳಿ ಸ್ವಲ್ಪ ಬೇಸರ ಆಗಿದೆ. ಯಾಕಂದ್ರೆ ನಾವು ಎಲ್ಲ ಒಟ್ಟಿಗೆ ಆಡಿದ್ದು, ಅಂದ್ರೆ ಚೈಲ್ಡ್ಹುಡ್ ಇಂದ ನನಗೆ ಗೊತ್ತು. ಅವರು ಟೆನ್ನಿಸ್ ಬಾಲ್ ಕ್ರಿಕೆಟ್ ಜನಪ್ರಿಯ ಕರ್ನಾಟಕ, ಇದು ಜೈ ಕರ್ನಾಟಕ ಅಂತ ಇತ್ತು ನಮ್ದು ಯಶವಂತಪುರ, ನಾವೆಲ್ಲ ಒಟ್ಟಿಗೆ ಆಡಿದ್ವು. ಅವ್ರ ಅಣ್ಣ ತಮ್ಮದಿರು ಎಲ್ಲ ಒಳ್ಳೆ ಇಂಡಿಯಾ ಆಡಿದ್ದು, ಒಟ್ಟಿಗೆ ಟೂರ್ ಮಾಡಿದ್ವು ಸೌತ್ ಆಫ್ರಿಕಾಕ್ಕೆಲ್ಲ. ಆಮೇಲೆ ರಂಜಿ ಟ್ರೋಫಿನು ನಾವೆಲ್ಲ ಒಟ್ಟಿಗೆ ಆಡಿದ್ವು. ಅಂದ್ರೆ ಅವರು ಮ್ಯಾಚ್ ವಿನ್ನರ್, ಒಂದು ಟೆರರ್ ಬೌಲರ್. ನಾವು ಇನ್ನೊಂದು 96 ನಾವು ಇಂಡಿಯಾಗೆ ಟೂರ್ ಮಾಡೋ 4 ಜನ ಫಾಸ್ಟ್ ಬೌಲರ್ಸ್ ಇದ್ವು. ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ನಾನು, ಆಮೇಲೆ ಡೇವಿಡ್ ಜಾನ್ಸನ್, ಆಮೇಲೆ ಕುಂಬ್ಳೆ. ಇಡೀ ವರ್ಲ್ಡ್ ಅಲ್ಲಿ 4 ಜನ ಫಾಸ್ಟ್ ಬೌಲರ್ ಅದು ಪ್ರೊಡ್ಯೂಸ್ ಮಾಡಿದ್ರೆ ಅದು ಕರ್ನಾಟಕದಿಂದ. ವೆಸ್ಟ್ ಇಂಡೀಸ್ ಮಾಡಿಲ್ಲ, ಆಸ್ಟ್ರೇಲಿಯನ್ಸ್ ಮಾಡಿರ್ಲಿಲ್ಲ. ಬಟ್ ಇನ್ನೊಂದು ಸ್ಟೋರಿ ಕೇಳಿ ಸ್ವಲ್ಪ ಅದೇ ಮನಸ್ಸು ಸ್ವಲ್ಪ ಬೇಸರ ಆಗಿದೆ. ಇದೆಲ್ಲ ಲೈಫಲ್ಲಿ ಇದ್ದಿದ್ದೆ, ಬಟ್ ಇದನ್ನ ಅವರು ಮುಂದುವರ್ಸ್ಕೊಂಡು ಹೋಗ್ಬೋದಾಯ್ತು. ಅಂದ್ರೆ 22 ವರ್ಷಕ್ಕೆ ಈ ಚಿಕ್ಕ ವಯಸ್ಸಿಗೆ ಒಂದ್ ಸ್ವಲ್ಪ ಒಂಥರ, ಅಂದ್ರೆ ಅವರಿಂದ ಕನ್ನಡ ಕ್ರಿಕೆಟ್ಗೆ ತುಂಬಾ ನಷ್ಟ ಆಗಿದೆ. ಅವರು ಒಳ್ಳೆ ಕೋಚ್ ಹುಡುಗ, ಕೋಚಿಂಗು ತುಂಬಾ ಚೆನ್ನಾಗಿ ಮಾಡೋರು, ಒಳ್ಳೆ ಹುಡುಗರಿಗೆ ರೋಲ್ ಮಾಡಲಾಗಿದ್ರು, ಮಾರ್ಗದರ್ಶಕ ಆಗಿದ್ರು. ಅವರಿಂದ ಒಂದು ಕನ್ನಡ ಕ್ರಿಕೆಟ್ಗೆ ಒಂದು ನಷ್ಟ ಆಗಿದೆ. ನಿಜ. ಈಗ ಒಂದು ಅಕಾಡೆಮಿ ಮಾಡಿದ್ರು, ಇನ್ನು ಸಾಕಷ್ಟು ಹುಡುಗರಿಗೆ ಕ್ರಿಕೆಟ್ ಅನ್ನ ಕಲಿಸ್ತಾ ಇದ್ರು, ಕೋಚ್ ಆಗಿದ್ರು ಅಂತ ಹೇಳ್ತಾ ಇದ್ರು ಕೂಡ. ಅದಕ್ಕೆ ಇನಾಗ್ರೇಷನ್ಗೆ ನಾನು ಹೋಗಿದ್ದೆ, ನನಗೂ ಇನ್ವೈಟ್ ಮಾಡಿದ್ರೆ ಗೆಸ್ಟ್ ಆಗಿ. ಇಬ್ರು ಒಟ್ಟಿಗೆ ಆಡಿದ್ದು, ನಾನು ಹೋಗಿ ನನ್ನ ಕೈಲಾಗಿದ್ದು ನಾನು ತುಂಬಾ ಎಂಕರೇಜ್ ಮಾಡಿದ್ದೆ, ಸಪೋರ್ಟ್ ಮಾಡಿದ್ದೆ. ಯಾಕಂದ್ರೆ ಇಬ್ರು ಒಟ್ಟಿಗೆ ಆಡಿದ್ದು, ಒಟ್ಟಿಗೆ ಬೌಲಿಂಗ್ ಮಾಡಿದ್ದು. ಆದ್ರಿಂದ ಕ್ರಿಕೆಟ್ ಅಂದ್ರೆ ಇನ್ನು ಸ್ವಲ್ಪ ಅವರು ಅದು
ನನಗಂದ್ರೆ ಎಲ್ಲೋ ಒಂದ್ ಕಡೆ ದುಡ್ಕಿದ್ದಾರೆ ಅನ್ಸುತ್ತೆ. ಏನೋ ಡಿಪ್ರೆಷನ್ಸ್ ಅದಿದು ಎಲ್ಲ ಇದ್ದಿದೆ ಮನುಷ್ಯನ್ಗೆ, ಎಲ್ಲರಿಗೂ ಒಂದು ಬಂದು ಅದನ್ನ ಎದುರಿಸ್ಬೇಕಾಗಿತ್ತು. ಬಟ್ ಈ ಒಂದು ಏಜ್ ಅಲ್ಲಿ ಅದು ಆತರ ಆತ್ಮಹತ್ಯೆ ಅಂತ ಕೇಳ್ಬಿಟ್ಟು ಇನ್ನು ಅದು ಪೋಸ್ಟ್ ಮಾರ್ಟಮ್ ಅದು ರಿಪೋರ್ಟ್ಸ್ ಎಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ಇವಾಗ ಅವರು ಅಂದ್ರೆ ಒಂದು ತುಂಬಲಾರದ ಒಂದು ಕ್ರಿಕೆಟ್ಗೆ ನಷ್ಟ ಅಂತ ಹೇಳಕ್ ಬಯಸ್ತೀನಿ. ಸೌತ್ ಆಫ್ರಿಕಾ ಮ್ಯಾಚ್ ಬಗ್ಗೆ ಮಾತನಾಡಿದೆ ಸರ್, ಅಂದ್ರೆ ಫಸ್ಟ್ ಅಲ್ಲಿ ಟೆಸ್ಟ್ ಅಲ್ಲಿ ಅಂದ್ರೆ ವಿಕೆಟ್ ತಗೊಂಡ್ರು, ಆ ನಂತರ ಅವ್ರಿಗೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲಿ ಅಷ್ಟೇನೋ ಅವಕಾಶ ಸಿಗ್ಲಿಲ್ವಾ, ಹೇಗೆ? ಇಲ್ಲ, ಇನ್ನು ಅವ್ರಿಗೆ ಸ್ವಲ್ಪ ಅವಕಾಶ ಸ್ವಲ್ಪ ಸಿಗ್ಬೇಕಾಯ್ತು ಅವ್ರಿಗೆ. ಯಾಕಂದ್ರೆ ಅವರು ಕೂಡ ಒಂದು ಡೆಲ್ಲಿಲಿ ಫಸ್ಟ್ ಟೆಸ್ಟ್ ಆಡಿದ್ರು, ಅಜರ್ ಕ್ಯಾಚ್ ಹಿಡಿದ್ರು, ಮೈಕಲ್ ಸ್ಲೇಟ್ ಆದ ಫಸ್ಟ್ ಟೆಸ್ಟ್. ಅದಾದ್ಮೇಲೆ ಇನ್ನು ಸೌತ್ ಆಫ್ರಿಕಲ್ಲಿ ಆಡಿದ್ರು ಡರ್ಬನ್ ಅಲ್ಲಿ, ಅಲ್ಲೂ ಕೂಡ ಅವರು ಎರಡು ವಿಕೆಟ್ ತಗೊಂಡ್ರು, ಅಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು. ಅದಕ್ಕೆ ಇದು ಕ್ರಿಕೆಟ್ ರಿಲೇಟೆಡ್ ಮಾತಾಡ್ಬೇಕಾದ್ರೆ ಅವರು ನೋ ಡೌಟ್ ಅವ್ರದ್ದು ತುಂಬಾ ಟ್ಯಾಲೆಂಟೆಡ್ ಕ್ರಿಕೆಟರ್ ಇದ್ದಿದ್ದು. ಅದು ತುಂಬಾ ಇದಕ್ಕೂ ಕರ್ನಾಟಕ ಕೂಡ ತುಂಬಾ ಕೊಡುಗೆ ಕೊಟ್ಟಿದ್ದಾರೆ. ಒಂದು ಇವತ್ತೇನಂದ್ರೆ ಫಾಸ್ಟ್ ಬೌಲರ್ಸ್ ಯಾರೇ ಇದ್ರು ಅವ್ರದೊಂದು ರೋಲ್ ಮಾಡಲ್ ಆಗಿ ಇದ್ ಮಾಡಬಹುದಾಯ್ತು. ಇವತ್ತು ಮಿಸ್ ಮಾಡ್ಕೊಂತ ಇದೀವಿ ಅವ್ರನ್ನ. ನಿಜ. ಅಂದ್ರೆ ಈಗ ಸರ್, ಈಗ ನಾವು ಇಂಡಿಯಾ ಟೀಮ್ ಗಮನಿಸಿ, ನಾವು ಹಳೆ ಬ್ಯಾಚ್ ಗಮನಿಸಿದ್ರೆ ಅನೇಕ ಎಷ್ಟೆಲ್ಲ ದಿಗ್ಗಜರುಗಳೇ ಇದ್ದಿರುವಂಥದ್ದು. ಈಗ ಶ್ರೀನಾಥ್ ಇಲ್ಲದಂತಹ ಸಂದರ್ಭದಲ್ಲಿ ಅಂದ್ರೆ ಇಂಜುರಿ ಆದಾಗ ಇವರು ಆ ಸ್ಕ್ವಾಡ್ಗೆ ಸೇರ್ಕೊಂಡಿದ್ದ ಆ ಟೈಮಲ್ಲಿ ಅದು ಹೇಗಿತ್ತು ಸರ್, ಅದನ್ನ ನೆನಪಿಸ್ಕೊಳ್ಳೋದಾದ್ರೆ? ಇವಾಗ ನೋಡಿ, ನಮ್ದು ಏನಂದ್ರೆ ನಾವು ಆಡೋ ಟೀಮ್ ಅಲ್ಲಿ ಇವಾಗ ಆಪೋಸಿಟ್ ಅಂತ ನಾವು ಕರಿತೀವಿ. ಇವಾಗ ಶ್ರೀನಾಥ್ ಇಲ್ಲಿ ಅವ್ರ ಸ್ಥಾನ ತುಂಬಿದಾಗ ಅವ್ರು ಶ್ರೀನಾಥ್ ಕೊಡುಗೆ ಕೊಡ್ತಿದ್ರು, ಆ ಕೊಡುಗೆ ಕೂಡ ಇವರು ಅದನ್ನ ತುಂಬ್ತಾ ಇದ್ರು. ಅವರು ಸಿಕ್ಕಿರೋಂತ ಚಾನ್ಸ್ಗಳನ್ನ ಕೂಡ ತುಂಬಾ ಅದ್ಭುತವಾಗಿ ಅದನ್ನ ಉಪಯೋಗಿಸ್ಕೊಂಡಿದ್ದಾರೆ. ಅವರು ಉಪಯೋಗಿಸ್ಕೊಂಡು ಆಟ ಆಡಿದ್ದಾರೆ ಅವರು, ಡೇವಿಡ್ ಜಾನ್ಸನ್ ಅವರು. ಅಂದ್ರೆ ಸ್ವಲ್ಪ BCCI ಜೊತೆ ಒಂದಷ್ಟು ಮುನಿಸು ಇದ್ದಿದ್ದು ಏನಾದ್ರೂ ಪ್ರಾಬ್ಲಮ್ ಆಯ್ತಾ, ಹೇಗೆ ಅಂತ? ಇಲ್ಲ, ಅದರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಅದು ಪರ್ಸನಲ್ ವಿಷಯ. ಅದು ಪಟ್ಟಣಗೆರೆ ಶೆಡ್ ಮಾಲೀಕರಿಗೆ ಬಿಬಿಎಂಪಿ ನೋಟಿಸ್ ಅನ್ನ ಕೊಟ್ಟಿದೆ. ಪಟ್ಟಣಗೆರೆ ಶೆಡ್ ಜಾಗಕ್ಕೆ ಪಾವತಿ ಆಗಿಲ್ಲ ಆಸ್ತಿ ತೆರಿಗೆ. 2008ರಿಂದ ಜಾಗಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅಂತೆ ಮಾಲೀಕ ಜಯಣ್ಣ ಅವರು. ಪಟ್ಟಣಗೆರೆ ಶೆಡ್ ಜಾಗಕ್ಕೆ ಆಸ್ತಿ ತೆರಿಗೆಯನ್ನೇ ಪಾವತಿಸಿಲ್ಲ 2008ರಿಂದ. ಇದರ ಮಾಲೀಕರು ಜಯಣ್ಣ ಅವರು. ಈ ಹಿನ್ನೆಲೆ ಪಟ್ಟಣಗೆರೆ ಜಯಣ್ಣಗೆ ಬಿಬಿಎಂಪಿ ನೋಟಿಸ್ ಅನ್ನು ಕೂಡ ನೀಡಿದೆ. RR ನಗರ ವಲಯದ ಕಂದಾಯ ಅಧಿಕಾರಿ ನೋಟಿಸ್ ಅನ್ನು ಕೊಟ್ಟಿದ್ದು, ಶೀಘ್ರವೇ ಆಸ್ತಿ ತೆರಿಗೆಯನ್ನ ಕಟ್ಟಬೇಕು ಅಂತ ಹೇಳಿ ನೋಟಿಸ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. 2008ರಿಂದ 2024ರವರೆಗೆ ಆಸ್ತಿ ತೆರಿಗೆಯನ್ನೇ ಕಟ್ಟಿಲ್ವಂತೆ ಇದರ ಮಾಲೀಕರಾಗಿರುವಂತಹ ಜಯಣ್ಣ ಅವರು. ಈ ಹಿನ್ನೆಲೆಯಲ್ಲಿ ಪಟ್ಟಣಗೆರೆ ಜಯಣ್ಣ ಅವರಿಗೆ ಈಗಾಗಲೇ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಶೀಘ್ರವೇ ಆಸ್ತಿ ತೆರಿಗೆ ಕಟ್ಟಬೇಕು ಅಂತ ಹೇಳಿ ನೋಟಿಸ್ ನಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. 15 ದಿನದ ಅವಧಿಯ ಒಳಗಾಗಿ ಸಂಬಂಧಪಟ್ಟಂತಹ ದಾಖಲೆ ಹಾಗೆಯೇ ಕಾರಣ ನೀಡುವಂತೆ ನೋಟಿಸ್ ಅನ್ನ ನೀಡಲಾಗಿದೆ. 16 ವರ್ಷ ತೆರಿಗೆಯನ್ನೇ ಕಟ್ಟಿಲ್ಲ. 2008ರಿಂದಲೂ ತೆರಿಗೆಯನ್ನ ಇದರ ಮಾಲೀಕರಾಗಿರುವಂತಹ ಜಯಣ್ಣ ಅವರು ಕಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಈಗ ಎಚ್ಚೆತ್ತುಕೊಂಡು ಈಗ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಶೆಡ್ನ ಮಾಲೀಕ ಜಯಣ್ಣಗೆ ಈಗ ನೋಟಿಸ್ ಅನ್ನ ಸರ್ವ್ ಮಾಡಿದ್ದು. 2008ರಿಂದ ಬಿಬಿಎಂಪಿ ಏನ್ ಮಾಡ್ತಾ ಇತ್ತು ಅನ್ನುವ ಪ್ರಶ್ನೆ ಕೂಡ ಇದೆ. ಈಗ ಇದೆಲ್ಲ ಆಯ್ತು, ಗಲಾಟೆ ಆಯ್ತು, ಯಾರಿಗೆ ಸಂಬಂಧಪಟ್ಟದ್ದು ಏನು, ಇದರ ಮಾಲೀಕರು ಯಾರು, ಏನೇನೋ ಆಗಿದೆ. ಈಗ ನೋಡಿ ಬಿಬಿಎಂಪಿ ನೋಟಿಸ್ ಅನ್ನ ಕೊಟ್ಟಿದೆ. ಹಾಗಾದ್ರೆ 2008ರಿಂದ ಇಲ್ಲಿವರೆಗೂ ಕೂಡ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಬಿಬಿಎಂಪಿ ಏನ್ ಮಾಡಿದೆ ಹಾಗಾದ್ರೆ ಕೆಲಸ, ಈಗ ಇದರ ಬಗ್ಗೆ ಗಮನಕ್ಕೆ ಬಂತ, ಇದರ ಬಗ್ಗೆ ಈಗ ಮಾಹಿತಿ ಕಲೆ ಹಾಕಿದ್ರ? ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, 2008ರಿಂದ ಇಲ್ಲಿವರೆಗೂ 16 ವರ್ಷ ತೆರಿಗೆಯನ್ನ ಕಟ್ಟಿಲ್ಲ ಅಂತ ಬಿಬಿಎಂಪಿ ಈಗ ನೋಟಿಸ್ ಅನ್ನ ಕೊಟ್ಟಿದೆ. ಹಾಗಾದ್ರೆ ಇಲ್ಲಿವರೆಗೂ ಏನ್ ಮಾಡ್ತಾ ಇತ್ತು, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿತಾ, ಏನು ಗಮನಕ್ಕೆ ಬಂದಿರಲಿಲ್ವಾ? ಈಗ ಗಲಾಟೆಗಳ ಆದ್ಮೇಲೆ ಅದರ ಬಗ್ಗೆ ಮಾಹಿತಿನ ಕಲೆ ಹಾಕಿದೆಯಾ ಹಾಗಾದ್ರೆ ಬಿಬಿಎಂಪಿ? ನವಿತಾ, ಈ ಒಂದು ಬೆಳವಣಿಗೆ ಏನಿದೆ ಇದನ್ನ ನಾವು ಎರಡು ರೀತಿಯಲ್ಲಿ ನಾವು ನೋಡಬಹುದು. ಒಂದು, ಏನಾದ್ರೂ ಒಂದು ಅನಾಹುತಗಳು ಅಥವಾ ದುರಂತಗಳು, ಏನಾದ್ರೂ ಒಂದು ಪ್ರಕರಣಗಳು ಬೆಳಕಿಗೆ ಬಂದಾಗ ಮಾತ್ರ ಬಿಬಿಎಂಪಿ ಅಧಿಕಾರಿಗಳು ಇಂತಹ ಒಂದು ಆಸ್ತಿ ತೆರಿಗೆ ಅಥವಾ ಸಂಬಂಧಪಟ್ಟಿರುವಂತಹ ಆ ದುಡ್ಡು ಬಿಬಿಎಂಪಿಗೆ ಬರೋದು ಬಾಕಿ ಇತ್ತು ಅನ್ನುವಂಥದ್ದನ್ನ ಅಂದ್ರೆ ಅದನ್ನ ಮಾಹಿತಿ ಕಲೆ ಆಗ್ತಾ ಹೋಗುತ್ತೆ. ಇನ್ನೊಂದು ಕಡೆಯಿಂದ ಇದೇ ರೀತಿಯಾಗಿ
ಇನ್ನೆಷ್ಟು ಸ್ವತ್ತುಗಳು ಬೆಂಗಳೂರಿನಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಒಂದು ಮನವರಿಕೆಯನ್ನ ಮಾಡ್ಕೊಳ್ತಾ ಹೋಗ್ಬೋದು. ಬಿಬಿಎಂಪಿ ಸದ್ಯಕ್ಕೆ ಈ ಒಂದು ದರ್ಶನ್ ಮತ್ತು ಆತನ ಸಹಚರರಿಂದ ಈ ಒಂದು ಘಟನೆ, ಈ ಒಂದು ಹತ್ಯೆ ಏನ್ ನಡೆದಿದೆ ಆ ಒಂದು ಜಾಗದ ದಾಖಲೆಗಳನ್ನ, ಮಾಹಿತಿಗಳನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ 2008ರಿಂದ ಈ ಒಂದು 2024ರವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ತೆರಿಗೆ, ಆ ಒಂದು ಘಟನೆ ನಡೆದಿದೆ ಎನ್ನಲಾಗಿರುವಂತಹ ಜಾಗ ಅಂದ್ರೆ ಪಟ್ಟಣಗೆರೆ ಶೆಡ್ ಏನಿದೆ ಆ ಶೆಡ್ ನ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಿಲ್ಲ ಬಿಬಿಎಂಪಿಗೆ ಅನ್ನುವಂಥದ್ದು ಗೊತ್ತಾಗಿದೆ. ಹೀಗಾಗಿ 15 ದಿನಗಳ ಕಾಲಾವಕಾಶವನ್ನು ಕೊಟ್ಟು ಆ ಶೆಡ್ ನ ಮಾಲೀಕ ಯಾರಿದ್ದಾನೆ ಕೆ ಜಯಣ್ಣ, ಆತನಿಗೆ ಶೋಕಾಸ್ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿರುವಂತದ್ದು. ಕಳೆದ 2008ರಿಂದ ಯಾಕೆ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಿಲ್ಲ, ಒಂದು ವೇಳೆ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ದಾಖಲಾತಿಗಳನ್ನು ಕೂಡ ಬಿಬಿಎಂಪಿ ಸಹಾಯಕ ಕಂದಾಯ ಅಧಿಕಾರಿಗಳಿಗೆ ಸಲ್ಲಿಕೆ ಮಾಡೋದಕ್ಕೂ ಕೂಡ ಬಿಬಿಎಂಪಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಸರ್ವೆ ನಂಬರ್ 22/3 ಮತ್ತು 22/5 ಒಟ್ಟಾರೆ ಏನು 5 ಎಕರೆ ವ್ಯಾಪ್ತಿಯಲ್ಲಿ ಈ ಒಂದು ಶೆಡ್ ವ್ಯಾಪಿಸಿದೆ. ಈ ಒಂದು 5 ಎಕರೆಗೂ ಕೂಡ ಇದುವರೆಗೆ ಆಸ್ತಿ ತೆರಿಗೆಯನ್ನ ಬೆಂಗಳೂರಿನಂತ ಮಹಾನಗರದ ಆ ಒಂದು ಪ್ರತಿಷ್ಠಿತ ಏರಿಯಾದಲ್ಲಿ ಆಸ್ತಿ ತೆರಿಗೆಯನ್ನು ವಸೂಲು ಮಾಡದೆ ಬಿಬಿಎಂಪಿ ಅಧಿಕಾರಿಗಳು ಒಂದು ವಾಣಿಜ್ಯ ವಹಿವಾಟಿಗೆ, ಚಟುವಟಿಕೆಗಳಿಗೆ ಬರೋಬ್ಬರಿ 5 ಎಕರೆಯಷ್ಟು ಜಮೀನನ್ನ ಇವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಂದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇನ್ನೆಷ್ಟು ಇದೇ ರೀತಿಯಾಗಿರುವಂತಹ ಜಾಗಗಳಿದ್ದಾವೆ. ಮತ್ತೆ ಬಿಬಿಎಂಪಿ ಅಧಿಕಾರಿಗಳ ಕಾರ್ಯವೈಖರಿ ಹೇಗಿದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳಕ್ಕಾಗುತ್ತೆ. ಸದ್ಯಕ್ಕೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತಹ ಕಾರಣಕ್ಕಾಗಿ ಆ ಒಂದು ಶೆಡ್ ನ ಮಾಲೀಕರಿಗೆ ನೋಟಿಸ್ ಅನ್ನು ಕೊಟ್ಟು ಬರೋಬ್ಬರಿ ಸುಮಾರು ಒಂದು 80 ಲಕ್ಷಕ್ಕೂ ಅಧಿಕ ಆಸ್ತಿ ತೆರಿಗೆ ಈ ಒಂದು ಶೆಡ್ ನಿಂದ ಬರಬೇಕಾಗಿರುತ್ತೆ ನವಿತಾ. ಹೀಗಾಗಿ ಅವೆಲ್ಲವನ್ನು ಕೂಡ ಈಗ ಕಲೆಕ್ಟ್ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಇದು ನಿಜಕ್ಕೂ ಒಂದು ವಿಪರ್ಯಾಸದ ಸಂಗತಿ. ಇಂತಹ ಘಟನೆಗಳಾದಾಗ ಮಾತ್ರ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಮ್ಮ ಬೊಕ್ಕಸಕ್ಕೆ ಬರಬೇಕಾಗಿರುವಂತಹ ಆಸ್ತಿ ತೆರಿಗೆ ಇರಬಹುದು ಅಥವಾ ಸಂಬಂಧಪಟ್ಟ ಕಟ್ಟಡಗಳ ಬಾಡಿಗೆಗಳನ್ನಿರಬಹುದು ಈ ರೀತಿಯಾಗಿ ವಸೂಲು ಮಾಡ್ತಾ ಇರೋದು ನಿಜಕ್ಕೂ ಇವರ ಕಾರ್ಯ ವೈಖರಿಗೆ ಹಿಡಿದಿರುವಂತಹ ಕೈಗನ್ನಡಿ ನವಿತಾ. ನಿಜ ಆಶಿಕ್, ನಾವು ಗಮನಿಸ್ತಾ ಇದ್ವಲ್ಲ ಈ ಹಿಂದೆ ಅಂದ್ರೆ ರಾಜಕಾಲುವೆಗಳ ಮೇಲೆ ಕಟ್ಟದಂತಹ ಬಡವರ ಮನೆಗಳನ್ನ ಇವರು ಜೆಸಿಬಿ ಮೂಲಕ ತೆಗೆಸ್ತಾ ಇದ್ರು. ಆದ್ರೆ ಶ್ರೀಮಂತರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಅಂತ ಇಲ್ಲೂ ಕೂಡ ಅಂಥದ್ದೇ ಅನ್ವಯಿಸಿದ್ಯಾ ಅಂತ ಹೇಳಿ ಇಲ್ಲಿ ಅಂದ್ರೆ ದರ್ಶನ್ ಸ್ನೇಹಿತ ಅನ್ನುವ ಕಾರಣಕ್ಕಾಗಿ ಇವರು ಬಿಟ್ಟಿದ್ರ ಅಥವಾ ಇನ್ನು ಇವರ ಗಮನಕ್ಕೆ ಬಂದಿರಲಿಲ್ಲ, ಈಗ ಒಂದು ಇನ್ಸಿಡೆಂಟ್ ಆಗಿದೆಯಪ್ಪ, ಇಲ್ಲಿ ಈ ತರ ಒಂದಿತ್ತು, ಇವರು ಆಸ್ತಿ ತೆರಿಗೆ ಕಟ್ಟಿಲ್ಲ ಅನ್ನೋದನ್ನ ಈಗ ಎಚ್ಚೆತ್ತುಕೊಂಡು ನೋಡ್ತಾ ಇದ್ದಾರೆ. ಹಾಗಾದ್ರೆ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದೆ ಅನ್ನೋ ಹಾಗೆ ಕಾಣಿಸ್ತಿದೆ ಇಲ್ಲಿ. ಖಂಡಿತ ನವಿತಾ, ಈ ಒಂದು 5 ಎಕರೆ ಸೀಮಿತ ಜಾಗ ಏನಿದೆ ಹತ್ಯೆಗೆ ಬಳಸಿಕೊಳ್ಳಲಾಗಿರುವಂತಹ ಈ ಒಂದು ಪ್ರದೇಶ ಈಗಲೂ ಕೂಡ ಕೆ ಜಯಣ್ಣ ಅವರ ಮಾಲೀಕತ್ವದಲ್ಲಿ ಇದ್ರೂ ಕೂಡ ಈ ಒಂದು 5 ಎಕರೆ ಸ್ವತ್ತಿನಲ್ಲಿ ಬೇರೆ ಇಬ್ಬರು ರಾಜಕಾರಣಿಗಳಿಗೂ ಕೂಡ ಇನ್ವೆಸ್ಟ್ಮೆಂಟ್ ಇದೆ ಅನ್ನುವಂಥದ್ದು ನಮಗೆ ಬಲ್ಲ ಮೂಲಗಳಿಂದ ಗೊತ್ತಿರುವಂತಹ ಮಾಹಿತಿ. ಬೆಂಗಳೂರು ನಗರದಲ್ಲೇ ಇರುವಂತಹ ಪ್ರತಿಷ್ಠಿತ 2 ವಿಧಾನಸಭಾ ಕ್ಷೇತ್ರದ ಶಾಸಕರಿಗೂ ಕೂಡ ಅಲ್ಲಿ ಮಾಲೀಕತ್ವ ಇದೆ. ಒಂದು ರೀತಿಯಲ್ಲಿ ಬೆನಾಮಿ ಆಸ್ತಿಯ ರೂಪದಲ್ಲಿ ಇದನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇದೀಗ ಆಗ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಒಂದು ಯಾವ ಹಾದಿಯನ್ನ ಇಡೀ ಪ್ರಕರಣ ಪಡಿತಾ ಹೋಯಿತು ಆ ಸಂದರ್ಭದಲ್ಲೂ ಕೂಡ ಈ ಇಬ್ಬರು ಶಾಸಕರ ಹೆಸರುಗಳು ಈ ಒಂದು ಪ್ರಕರಣದಲ್ಲಿ ಯಾರ್ಯಾರನ್ನೋ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬಂದಿತ್ತು. ಸೊ ಈಗ ಕಳೆದ ಇಷ್ಟು ವರ್ಷಗಳಿಂದ ಬಿಬಿಎಂಪಿ ಆಸ್ತಿ ತೆರಿಗೆ ಯಾಕೆ ಸಂಗ್ರಹ ಮಾಡಿಲ್ಲ ಅನ್ನುವಂಥದ್ದನ್ನ ನಾವು ಆ ಒಂದು ವಿಚಾರ ಮಾಡ್ತಾ ಹೋಗೋದಾದ್ರೆ ಆ ಒಂದು ರಾಜಕಾರಣಿಗಳ ಒತ್ತಡದಿಂದ ಒತ್ತಡಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮಣಿದಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಕೆ ಜಯಣ್ಣ ಕೇವಲ ಇಲ್ಲಿ ಒಂದು ನೆಪ ಮಾತ್ರ. ಈ ಒಂದು 5 ಎಕರೆ ಸರ್ವೆ ನಂಬರ್ 22/3 ಮತ್ತು ಸರ್ವೆ ನಂಬರ್ 22/5 ಆಸ್ತಿಯ ಸ್ವತ್ತಿನ ಮಾಲೀಕತ್ವ ಈ ಬೆಂಗಳೂರು ನಗರದ 2 ವಿಧಾನಸಭಾ ಕ್ಷೇತ್ರದ ಶಾಸಕರಿಗೂ ಕೂಡ ಇದೆ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಒಂದು ಎಲ್ಲಾ ಮಾಹಿತಿ ಎಲ್ಲ ಡಾಟ್ ಗಳನ್ನ ನಾವು ಕನೆಕ್ಟ್ ಮಾಡ್ತಾ ಹೋದ್ರೆ ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಮೇಲೆ ಒತ್ತಡ ಇತ್ತು, ನಾವು ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತ ಒಂದು ಉಡಾಫೆ ವರ್ತನೆ ಇಲ್ಲೂ ಕೂಡ ಮುಂದುವರೆದಿರುವಂತೆ ಕಾಣ್ತಾ ಇದೆ ನವಿತಾ. ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ನೀವು ನೋಡ್ತಾ ಇದ್ರಲ್ಲ ಪಟ್ಟಣಗೆರೆಯಲ್ಲಿ ಇರುವಂತಹ ಜಯಣ್ಣ ಅವರ ಶೆಡ್ ನಲ್ಲಿ ಕೊಲೆ ನಡೆದಿರುವಂಥದ್ದು. ಕೊಲೆ ಆದ ನಂತರ ಈ ಶೆಡ್ ಸಾಕಷ್ಟು ಎಲ್ಲರ ಗಮನಕ್ಕೂ ಕೂಡ ಬಂತು. ಆದರೆ ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡು ಜಯಣ್ಣ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆಯಂತೆ.